ಏನು ಹೇಳ್ತಿದ್ದೀರಾ ಅಮ್ಮವ್ರೆ? ವಿಷಯ ತುಂಬಾ ಸೀರಿಯಸ್ಸಾ? ನನಗೆ ತುಂಬಾ ಗಾಬರಿ ಆಗ್ತಾ ಇದೆ, ದಯವಿಟ್ಟು ಹೇಳಿ. ನೀವು ಹೀಗೆ ಗಾಬರಿ ಪಟ್ಕೊಂಡ್ರೆ ನಾನು ವಿಷಯನೇ ಹೇಳಲ್ಲ. ನೀವು ಹೀಗೆ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಅಮ್ಮವ್ರೆ, ನನಗೇನು ಟೆನ್ಷನ್ ಇಲ್ಲ. ನಾನು ಆರಾಮವಾಗಿದ್ದೀನಿ, ನಾನು ತಡ್ಕೋತೀನಿ. ಹೇಳಿ. ನೀವು ನಿಜವಾಗ್ಲೂ ಧೈರ್ಯ ತಗೋತೀನಿ ಅಂದ್ರೆ ನಾನು ಹೇಳ್ತೀನಿ. ಗುರುಗಳು ಹೇಳಿದ ವಿಚಾರ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ. ಅವರೇ ಹೇಳಿದ್ರಲ್ಲ, ಈ ಮನೆಗೆ ಒಂದು ಮಗು ಆಗಬೇಕು, ಆಗ ಮಾತ್ರ ಈ ಮನೆ ಏಳಿಗೆ ಸಾಧ್ಯ ಅಂತ. ಆಗುತ್ತಮ್ಮ, ಖಂಡಿತ ಆಗುತ್ತೆ, ಅದರಲ್ಲೇನು ಅನುಮಾನ ಬೇಡ. ಅನುಮಾನ ಮಗು ಆಗೋದ್ರ ಬಗ್ಗೆ ಅಲ್ಲ ಮೂರ್ತಿಗಳೇ, ಮತ್ತೆ ಯಾರಿಗ್ ಮಗು ಆಗ್ಬೇಕು ಅನ್ನೋದ್ರ ಬಗ್ಗೆ. ಇನ್ಯಾರ್ಗಮ್ಮ? ಈ ಮನೆ ಹಿರಿ ಸೊಸೆ ಮೇಘನಿಗೆ ತಾನೇ ಆಗ್ಬೇಕು. ಇಲ್ಲ ಮೂರ್ತಿಗಳೇ, ಗುರುಗಳು ಹೇಳಿದ್ದು ಈ ಮನೇಲಿ ಸಂತಾನ ಅಂತ ಆದ್ರೆ ಅದು ಮಧುರಂಗ್ ಮಾತ್ರ ಆಗ್ಬೇಕು ಅಂತ. ಮಧುರಂಗ್ ಮಗು ಆದ್ರೆ ಈ ಮನೆಗೆ ಶ್ರೇಯಸ್ಸು ಅಂತ ಹೇಳಿದ್ದಾರೆ. ಏನು ಹೇಳ್ತಾ ಇದ್ದೀರಮ್ಮ? ಅಂದರೆ ಮೇಘನಿಗೆ ಮಕ್ಕಳಾಗಲ್ವಂತ? ಸದ್ಯಕ್ಕೆ ಅವಳಿಗಿರೋ ದೋಷಗಳಿಂದ ಅವಳಿಗೆ ಮಕ್ಕಳಾಗಲ್ವಂತೆ. ಈಗ ಮಧುರ ಮತ್ತೆ ವಿಕ್ರಮ್ ಜಾತಕ ತುಂಬಾ ಚೆನ್ನಾಗಿ ಹೋಲಿಕೆ ಆಗ್ತಿದೆ ಅಂತ ಹೇಳಿದ್ರು. ಇದೆಂತ ಪರೀಕ್ಷೆ ತಂದಿಟ್ಯಪ್ಪ ದೇವ್ರೆ. ಈ ವಿಷಯ ಮೇಘನಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ. ಮಗಳು ಬದುಕು ಬಂದ್ಲು ಅಂತ ತುಂಬಾ ಖುಷಿಯಾಗಿದ್ದೆ, ಆದ್ರೆ ಮೇಘನಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಆತಂಕ ಪಟ್ಕೋತಾಳೆ ಅಮ್ಮ. ನಾವು ಇದನ್ನೆಲ್ಲ ನಿರೀಕ್ಷೆ ಮಾಡಿರ್ಲಿಲ್ಲ ಮೂರ್ತಿಗಳೇ, ಆದ್ರೆ ವಿಧಿ ನೋಡಿ ಹೇಗೆ ಆಟ ಆಡ್ತಿದೆ ಅಂತ. ನನಗೆ ಮೇಘನ ಬೇರೆ ಅಲ್ಲ, ಮಧುರ ಬೇರೆ ಅಲ್ಲ. ನಾನಿಬ್ರನ್ನೂ ಒಂದೇ ಸಮನಾಗಿ ನೋಡ್ಕೋತಾ ಇದ್ದೀನಿ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ನಾನು ಏನ್ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಈ ವಿಷಯ ಮೇಘನಿಗೆ ಗೊತ್ತಿಲ್ಲ ತಾನೆ? ನಾನೇ ಮೇಘನ ವಿಷಯ ತಿಳಿಸ್ಬಿಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ವಿಕ್ರಮ್ ಬೇಡ, ನಾನೇ ಅವಳಿಗೆ ಅರ್ಥ ಆಗೋ ಹಾಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ದ. ಬೇಡಮ್ಮ, ದಯವಿಟ್ಟು ಬೇಡಿ. ಮೇಘನಿಗೆ ವಿಷಯ ತಿಳಿಯೋದು ಬೇಡ, ಅವಳು ತುಂಬಾ ನೊಂದ್ಕೋತಾಳೆ. ಗೊತ್ತಾಗೋದ್ರೆ ಇನ್ನೇನೇನು ಅನಾಹುತ ಆಗುತ್ತೋ ಏನೋ. ಈ ಮನೆ ಸೊಸೆಯಾಗಿ ಈ ಮನೇನ ಬೆಳಗ್ಬೇಕು ಅಂತ ತುಂಬಾ ಕನಸು ಕಂಡಿದ್ಲು. ಈಗ ಅವಳಿಗೆ ಮಗು ಆಗಲ್ಲ, ಮಧುರಂಗಾಗತ್ತೆ ಅಂತ ಗೊತ್ತಾಗೋದ್ರೆ ಏನೇನು ಅನಾಹುತ ಆಗುತ್ತೋ ಏನೋ. ನಾನೇ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಮೇಘನಿಗೆ ಈ ವಿಷಯ ಹೇಳ್ಬಿಡಿ ಅಂತಾನೆ ಹೇಳ್ತೀನಿ. ಸಾಹೇಬ್ರು ಎಲ್ಲಿದಾರಮ್ಮ? ಅವನ್ ರೂಮಲ್ಲಿದ್ದಾನೆ. ಮೇಘನಾ, ಯಾಕಮ್ಮ ಇಷ್ಟು ಡಲ್ ಆಗಿದ್ಯಾ? ಯಾಕೂ ಗೊತ್ತಿಲ್ಲ ಆಂಟಿ, ಮಧುರ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ. ಇದಕ್ಕಿದ್ದಾಗೆ ಇವಳಿಗೇನ್ ಬಂತು? ತಂಗಿ ಬಗ್ಗೆ ಮಮಕಾರ ತೋರಿಸ್ತಾ ಇದ್ದಾಳೆ. ಇಬ್ಬರ ನಡುವೆ ಸೆಂಟಿಮೆಂಟ್ ಶುರುವಾದ್ರೆ ನನಗೇನಿರುತ್ತೆ ಕೆಲ್ಸ? ಏನಾಯ್ತು ನಿನ್ಗೆ? ಇದ್ದಕ್ಕಿದ್ದಾಗೆ ನಿನ್ ತಂಗಿ ಮೇಲೆ ಪ್ರೀತಿಯೂ ಕರೀತಾ ಇದೆ. ಏನೋ ಗೊತ್ತಿಲ್ಲ ಆಂಟಿ, ಅವಳು ದುರಾಸೆಗೆ ಬಿದ್ದು ಸಾಹೇಬ್ರನ್ನ ಮದುವೆ ಮಾಡ್ಕೊಂಡ್ಲು. ಈಗ ನೋಡಿದ್ರೆ ಅವಳ ಜಾತಕದಲ್ಲಿ ದೋಷ ಇದೆ, ಈ ಮನೇಲೂ ಇರೋ ಹಾಗಿಲ್ಲ. ಮುಂದೆ ಅವಳ ಲೈಫ್ ಹಾಳಾಗತ್ತೆ. ಅದಕ್ಕೆ ನೀನೇನ್ ಮಾಡಕ್ಕಾಗುತ್ತೆ? ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಲು. ನೀನ್ ಇಷ್ಟು ಕರುಣೆ ತೋರಿಸಿದ್ರೆ ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗತ್ತೆ, ನೋಡ್ತಾ ಇರು. ಹೆಣ್ಣಿನ ಗುಣನೇ ಅಂತದ್ದು ಕಣೆ. ಎದ್ರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು ಮನಸ್ಸಿನಲ್ಲಿ ಮಂಡಿಗೆ ತಿಂತಿರ್ತಾರೆ.
ನೀನು ಅವಳ ಕಣ್ಣೀರ ಕರಗಿ ನೀರಾಗಿ ಹರಿದು ಹೋಗ್ಬಿಡ್ಬೇಡ. ಅವಳ ಜೊತೆ ಮಾತಾಡಿದ್ಯಲ್ಲ, ಏನಂದ್ಲು? ಒಪ್ಕೊಂಡ್ಲಾ? ಮನೆ ಬಿಟ್ಟು ಹೋಗ್ತಾಳಂತ? ನೀವು ಹೇಳ್ಕೊಟ್ಟಾಗೆ ಮಾಡಿದ್ದೀನಿ ಆಂಟಿ. ಮನೆ ಬಿಟ್ಟು ಹೋಗಿ ಹೇಳಿದ್ದೀನಿ. ದೋಷ ಇರೋ ವಿಚಾರ ಕೇಳಿ ತುಂಬಾ ಕುಗ್ಗೋಗ್ಬಿಟ್ಲು, ತುಂಬಾನೇ ಹತ್ಕೊಂಡ್ಲು. ಗುಡ್, ವೆರಿ ಗುಡ್ ಕಣೆ ಮೇಘನಾ. ಮಧುರ ದೋಷದಿಂದ ವಿಕ್ರಮ್ಗೇನಾದ್ರೂ ಆದ್ರೆ ಏನ್ ಮಾಡೋದು ಹೇಳು? ಅದಕ್ಕೆ ನಾನು ಹೇಳ್ಕೊಟ್ಟಿದ್ದು. ಮೇಘನಾ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಮಧುರಾಗೆ ದೋಷ ಇರೋದು ನಿಜ ಅಂತೀಯಾ? ಖಂಡಿತ ಆಂಟಿ. ನೀವ್ ಹೇಳಿದ್ಮೇಲೆ ನನಗೂ ಕಣ್ತೆರ್ದಿದ್ದು. ಗುರುಗಳು ಹೇಳಿದ ವಿಚಾರನ ಹೇಳೋದಕ್ಕೆ ಸಾಹೇಬ್ರು ತುಂಬಾನೇ ಹಿಂಜರಿತಾ ಇದ್ರು. ಅಂದ್ರೆ ಮಧುರ ಮನೆ ಬಿಟ್ಟು ಹೋಗ್ಬೇಕು ಅನ್ಸತ್ತೆ. ನಮ್ಮಪ್ಪ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಹಾಗಿದ್ಮೇಲೆ ಅವಳ ಜಾತಕದಲ್ಲಿ ಪರಿಹರಿಸೋಕ್ ಆಗದೆ ಇರೋ ದೋಷ ಇದೆ ಅಂತಾನೆ ಅರ್ಥ. ಓ ಹಾಗಾದ್ರೆ ಕನ್ಫರ್ಮ್ ಆಯ್ತು, ಮಧುರ ಖಂಡಿತವಾಗ್ಲೂ ಮನೆ ಬಿಟ್ಟು ಹೋಗ್ತಾಳೆ. ಮಧುರಾ, ಅಪ್ಪ, ಯಾಕಮ್ಮ ಅಳ್ತಾ ಇದೀಯಾ? ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೆ ಅಳ್ತಾ ಇದೀಯ ಹೇಳು, ನನಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ನಿನ್ ಜಾತಕದಲ್ಲಿ ದೋಷ ಇದೆ ಅಂತಪ್ಪ. ಮನೆ ನೆಮ್ಮದಿ ಕೆಡುತ್ತಂತೆ. ಮನೆ ನೆಮ್ಮದಿ ಹಾಳಾಗುತ್ತಂತಪ್ಪ. ಸಾಹೇಬ್ರಿಗೆ ತೊಂದರೆ ಆಗುತ್ತಂತೆ. ನಾನು ಏನ್ ಮಾಡ್ಲಿ ಹೇಳು? ನಾನು ಏನ್ ಮಾಡ್ಲಿ? ಇದ್ರಲ್ಲಿ ನಂದು ಏನಪ್ಪ ತಪ್ಪಿದೆ? ಏನ್ ತಪ್ಪಿದೆ? ಯಾರೇ ಹೇಳಿದ್ದು ಕಂದ? ಅಕ್ಕ ಹೇಳಿದ್ನಪ್ಪ. ಮೇಘನ ಈ ಮಟ್ಟಕ್ಕೆ ಇಳಿದ್ಬಿಟ್ಲ? ದೋಷ ಇರೋದು ನಿನಗಲ್ಲ ಕಣೆ, ನಿನ್ನ ಅಕ್ಕ ಮೇಘನಾಗೆ. ನೀನು ಈ ಮನೆಗೆ ಅದೃಷ್ಟವಂತೆ. ಹೌದೇನಪ್ಪ? ನಾನು ದುರದೃಷ್ಟವಂತೇನಾ? ಇಲ್ಲ ಕಂದ, ಹಾಗೇನೂ ಇಲ್ಲ. ಯಾಕೆ ಸುಮ್ಮನೆ ನೀನೇ ಹಾಗನ್ಕೊಂಡ್ಬಿಡ್ತೀಯಾ? ಮತ್ತೆ ಗುರುಗಳು ಗುಟ್ಟ ಕರ್ಕೊಂಡು ಹೋಗಿ ಏನ್ ಹೇಳಿದ್ರು? ನನ್ನ ಬಗ್ಗೆ ತಾನೆ. ಅಕ್ಕನ ದೋಷ ಇತ್ತು, ಆ ದೋಷದ ಪರಿಹಾರ ಮಾಡ್ಬೋದು ಅಂತ ಎಲ್ರ ಮುಂದೆ ಹೇಳಿದ್ರು. ಆದ್ರೆ ನನ್ನ ದೋಷದ ಬಗ್ಗೆ ಯಾಕಪ್ಪ ಹೇಳಿಲ್ಲ? ಯಾಕಂದ್ರೆ ಆ ದೋಷಕ್ಕೆ ಪರಿಹಾರನೇ ಇಲ್ಲ. ದೋಷ ಇರೋದು ಮೇಘನಾಗೆ ಅಂತ ಹೇಗೆ ಹೇಳಿ ಇವಳಿಗೆ? ನಿನಗಿರೋ ಕೆಟ್ಟ ಗ್ರಹಚಾರಕ್ಕೆ ಮನೇಲಿ ಯಾಕೆ ಬಲಿ ಆಗ್ಬೇಕು? ನಿನಗಿರೋ ಅನಿಷ್ಟ ಕಾಲ್ಗಳಿದ್ದ ಇವತ್ತು ನನ್ನ ಗಂಡ ಕಾಲ್ ಜಾರ್ ಬಿದ್ದಿದ್ದಾರೆ. ಅದೇನ್ ವಿಷಯ ಹೇಳ್ಬೇಕು ಅಂತಿದ್ಯೋ ಸರಿಯಾಗಿ ಹೇಳು, ಇಲ್ಲಾಂದ್ರೆ ನನ್ ಮೇಲೆ ಆಣೆ. ನಿನ್ ಜಾತಕದಲ್ಲಿ ದೋಷ ಇಲ್ಲ ಕಣೆ.